ನಿಜವಾದ ದಲಿತ ವಿರೋಧಿಗಳು, ಅಂಬೇಡ್ಕರ್ ವಿರೋಧಿಗಳು, ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದವರು ಯಾರು, ಅಂಬೇಡ್ಕರ್ ಅವರು ಮನನೊಂದು ಅವರು ಸಂಪುಟಕ್ಕೆ ರಾಜೀನಾಮೆ ಕೊಡುವಂಗೆ ಮಾಡಿದವರು ಯಾರು, ಇದ್ರ ಬಗ್ಗೆ ರಾಜ್ಯದ ಜನತೆಗೆ, ರಾಜ್ಯದ ಮೂಲೆ ಮೂಲೆಗೂ ಹೋಗಿ ನಾವು ಒಂದು ಜಾಗೃತಿ ಅಭಿಯಾನವನ್ನು ಈ ಭೀಮನಡೆ ಕಾರ್ಯಕ್ರಮದ ಮುಖಾಂತರವಾಗಿ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಆ ಹೆಣನ ಮುಂದೆ ಹೊರ್ತಾ ಇದ್ದಾರೆ, ಡಿ ಕೆ ಹಿಂದೆ ಹೊರ್ತಾ ಇದ್ದಾರೆ. ಡಿ ಕೆಗೆ ಮುಂದಕ್ಕೆ ಹೊರಬೇಕು ಅಂತ ಆಸೆ ಇದೆ. ಸಿದ್ದರಾಮಯ್ಯನವರು ಇಲ್ಲ ನಾನೇ ಮುಂದೆ ಹೊರೋದು ಅಂತ ಅವ್ರು ಕೂತಿದ್ದಾರೆ. ಡಿ ಕೆ ಅವ್ರನ್ನ ಎಳೆದ್ಬಿಟ್ಟು ಮುಂದಕ್ಕೆ ಹೊರ್ಕೋಬೇಕು ಅಂತ ಹೊರಟಿದ್ದಾರೆ. ಸಿದ್ದರಾಮಯ್ಯ ಯಾರು ಮುಂದೆ ಹೊರಲಿ, ಡಿ ಕೆ ಯಾರು ಮುಂದಕ್ಕೆ ಬರಲಿ, ಮುಂದೆ ಬಂದು ಹೊತ್ಕೊಳ್ಳಿ. ಸರ್ಕಾರ ಅಂತೂ ಸತ್ತೋಗಿದೆಯಲ್ಲ, ಇದು ರಾಜ್ಯದ ಪಾಲಿಗೆ ಸತ್ತೋಗಿ. ಈ ಸತ್ತು ಹೆಣ ಹೊತ್ಕೊಂಡು ಹೋಗಿರೋ ಸರ್ಕಾರದಲ್ಲಿ ಮುಂದೆ ಯಾರು ಬರ್ತಾರೆ, ಹಿಂದೆ ಯಾರು ಬರ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಈ ಸರ್ಕಾರ ತೊಲಗಬೇಕು, ಈ ಪ್ರಕರಣ ತೊಲಗಿಸ್ಬೇಕು, ತೀರಿಸ್ಬೇಕು ಅಂತ ರಾಜ್ಯದ ಜನತೆ ತೀರ್ಮಾನ ಮಾಡಿದ್ದಾರೆ. 5 ವರ್ಷ ಕೊಟ್ಬಿಟ್ಟಿದೀವಲ್ಲ, 140 ಸೀಟ್ ಬೇರೆ ಬಂದ್ಬಿಟ್ಟಿದಾವಲ್ಲ, ಬೈ ಎಲೆಕ್ಷನ್ನು ಸೇರಿದಂತೆ. ಆ ಸೀಟನ್ನು ಗೆದ್ದಿದಾರಲ್ಲ, ಏನು ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಇನ್ನು 2.5 ವರ್ಷ ಕಾರಣಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ಒಂದು ಏನು ಅಂತಂದರೆ, ಅಭಿವೃದ್ಧಿ ಮಾಡಲಿಕ್ಕೆ ಕಳೆದ 2.5 ವರ್ಷದಲ್ಲೂ ಏನೂ ಆಗಿರಲಿಲ್ಲ. ದಿನ ಒಂದು ಹೇಳಿಕೆ ಕೊಡ್ತಾ ಇರೋವಂಥದ್ದು, ದಾರಿ ತಪ್ಪಿಸೋವಂಥದ್ದು, ಬಿ ಜೆ ಪಿಯವ್ರನ್ನ ಬೈಯುವಂಥದ್ದು, ಅವರ ಹಗರಣಗಳನ್ನು ಮುಚ್ಕೊಳ್ಳೋವಂಥದ್ದು ಕಾಂಗ್ರೆಸ್ನವ್ರು ಮಾಡ್ತಾ ಬರ್ತಾ ಇದ್ದಾರೆ. ಅದರದ್ದು ಒಂದು ಭಾಗ ಮೈಸೂರಿನವರೇ ಆಗಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿದಂಥ ಕನ್ನಂಬಾಡಿ ಕಟ್ಟೆಯ ನೀರು ಕುಡಿದು, ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸ್ಥಾಪನೆ ಮಾಡಿದಂಥ ಮೈಸೂರು ವಿಶ್ವವಿದ್ಯಾಲಯದಿಂದಲೇ ಪದವಿಯನ್ನು ಪಡ್ಕೊಂಡು, ಅವರು ಕಟ್ಟಿದ ಕನ್ನಂಬಾಡಿ ಕಟ್ಟೆಯ ನೀರಿನಲ್ಲಿ ಬೆಳೀತಾ ಇರುವಂತಹ ಅನ್ನವನ್ನು ತಿನ್ಕೊಂಡು ಅವರ ವಂಶವನ್ನು ನಿರ್ವಂಶ ಮಾಡಲಿಕ್ಕೆ ಹೋದಂಥ ಹೈದರಾಲಿಯ ಮಗ ಟಿಪ್ಪುವಿನ ಜಯಂತಿಯನ್ನು ಮಾಡಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ 2018ರಲ್ಲಿ ಹೀನಾಯವಾಗಿ ಚಾಮುಂಡೇಶ್ವರಿಯಲ್ಲಿ ಸೋತ ನಂತರ ಪಾಠ ಕಲಿತರು. ಜೊತೆಗೆ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದ ನಂತರ ಟಿಪ್ಪು ಜಯಂತಿಯನ್ನು ಅವರು ತೆಗೆದುಹಾಕಿ ಅದನ್ನು ನಿಷೇಧವನ್ನು ಮಾಡಿದರು. ಅದನ್ನು ಸಿದ್ದರಾಮಯ್ಯನವರು 2023ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆದಾಗ ಹಿಂದೆ ಅವರಿಗೆ ಆಗಿತ್ತಂತ ಬಿದ್ದಿತ್ತಲ್ಲ ಹೊಡೆತ, ಅದನ್ನು ನೆನಪು ಮಾಡಿಕೊಂಡು ಮತ್ತೆ ಪುನರಾರಂಭ ಮಾಡಲಿಕ್ಕೆ ಅವರು ಕೈ ಹಾಕಲಿಲ್ಲ. ಈಗ ಯಾರೊಬ್ಬ MLA ಬೇಕು ಅಂತೇಳಿ ಹೇಳ್ಬಿಟ್ಟು ಒಂದು ಪ್ರಚಾರಕ್ಕೋಸ್ಕರ ಮೈನಾರಿಟಿಯನ್ನು ಓಲೈಸೋದಕ್ಕೋಸ್ಕರವಾಗಿ ಇದನ್ನು ಈ ಥರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ವಿಧಾನಸೌಧದಲ್ಲಿ ಅದನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಧರ್ಮನಿಷ್ಠ ಮುಸಲ್ಮಾನರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಅಲ್ಲಾಹುನ ಬಿಟ್ಟರೆ ಅವರು ಯಾರು ಪೂಜೆಗೆ ಭಾಜನರಲ್ಲ, ಯಾರಿಗೂ ಪುಷ್ಪಾರ್ಚನೆಯೂ ಮಾಡೋಂಗಿಲ್ಲ, ಯಾರನ್ನೂ ಆರಾಧನೆಯನ್ನು ಮಾಡೋಂಗಿಲ್ಲ. ಅವರಲ್ಲಿ ಅದು ಹೆಣ ಓದ್ಬಿಟ್ಟು ದರ್ಗಾ ಮಾಡ್ತಾರಲ್ಲ, ಅದೂ ಕೂಡ ಇಸ್ಲಾಮಿಗೆ ವಿರುದ್ಧವಾದಂಥದ್ದು. ಇಸ್ಲಾಮಲ್ಲಿ ಜನ್ಮ ದಿನಾಚರಣೆಯನ್ನು ಮಾಡೋ ಹಾಗಿಲ್ಲ, ಇಸ್ಲಾಮಿನಲ್ಲಿ ಸಂಗೀತನೂ ಕೂಡ ನಿಷಿದ್ಧವಾದದ್ದು ಅನ್ನೋದು ಕುರಾನನ್ನು ಓದಿರುವಂಥವ್ರು, ಹದೀಸನ್ನು ತಿಳ್ಕೊಂಡಿರೋ ಪ್ರತಿಯೊಬ್ಬ ಮುಸ್ಲಿಮನಿಗೂ ಗೊತ್ತು. ಆದರೆ ನಮ್ಮ ಈ ಬೆರಕೆ ಹಿಂದೂಗಳಿದಾರಲ್ಲ, ಅವ್ರು ಮಾತ್ರ ಇಂಥ ಜಯಂತಿಗಳನ್ನ ಮಾಡಿ ಅಂತ ಹೇಳ್ಬಿಟ್ಟು ಮುಸಲ್ಮಾನರನ್ನು ಓಲೈಸಲಿಕ್ಕೆ ಅಂತ ಹೋಗ್ತಾರೆ. ಅಂಥ ಕೆಲಸವನ್ನ ಯಾರೊಬ್ಬ MLA ಮಾಡಿದ್ದಾರೆ. ನೋಡಿ, ಕಳೆದ 2.5 ವರ್ಷಗಳಲ್ಲಿ ಪಂಚ ಗ್ಯಾರಂಟಿ, ಕಾಕಾ ಪಾಟೀಲ ನಿನ್ನ ಹೆಂಡ್ತಿಗೂ ಕಣಯ ಫ್ರೀ, ಮಾದಪ್ಪ ನಿನ್ನ ಹೆಂಡ್ತಿಗೂ ನಿನ್ನ ಹೆಂಡ್ರಿಗೂ 2,000 ಬರುತ್ತೆ ಕಣಯ, 200 ಯೂನಿಟ್ ಫ್ರೀ ಕಣಯ, ಹಿಂಗೆ ತಮಟೆ ಹೊಡ್ಕೊಂಡೆ ಅಧಿಕಾರಕ್ಕೆ ಬಂದರು. 2.5 ವರ್ಷದಿಂದ ತಮಟೆನೇ ಹೊಡಿತಾ ಇದ್ದಾರೆ. ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಆಗಲಿಲ್ಲ, ಅಂಗನವಾಡಿ ಕಾರ್ಯಕರ್ತೆಯರಿಗೆ 8,000 ಆಗಲಿಲ್ಲ, ಓಲ್ಡ್ ಪೆನ್ಷನ್ ಸ್ಕೀಮ್ ಬರಲಿಲ್ಲ, ಕರೆಂಟ್ ಬಿಲ್ಲು ಜಾಸ್ತಿ ಆಯಿತು, ಹಾಲಿನ ಬಿಲ್ಲು ಜಾಸ್ತಿ ಆಯಿತು, ಪ್ರೋತ್ಸಾಹಧನ ಕಮ್ಮಿ ಆಯಿತು, ಗೃಹಲಕ್ಷ್ಮಿ ಸರಿಯಾದ ಟೈಮಿಗೆ ಬರಲ್ಲ, ಶಕ್ತಿ ಯೋಜನೆ ಅಂತೇಳಿ ಹೇಳ್ಬಿಟ್ಟು ಇಡೀ ಎಲ್ಲ ನಮ್ಮ BMTC KSRTC ವ್ಯವಸ್ಥೆನೇ ಹಾಳ್ಗೆದ್ದೋಯ್ತು. ಇನ್ನು ಪವರ್ನ ಫ್ರೀ ಕೊಡ್ತೀವಿ 200 ಯೂನಿಟ್ ಅಂತಂದ್ರೆ ಅದರಲ್ಲೂ ಕಟ್ ಮಾಡಿ ಈಗ ಎಸ್ಕಾಮ್ಗಳೆಲ್ಲವೂ ಕೂಡ ಹಳ್ಳ ಹಿಡಿದು ಹೋಗಿರೋಂಥ ಸ್ಥಿತಿ ಬಂದಿದೆ. BMTC ಅವರು KSRTC ಅವರಿಗೆ ಟೈರ್ ಪಂಕ್ಚರ್ ಆದರೂ ನೀವು ಹೊಸ ಟೈರ್ ಹಾಕಕ್ಕೆ ಹೋಗೋರು ಅದರ ದುಡ್ಡಿಲ್ಲ. ಹೀಗೆ ರಾಜ್ಯದ ಅರ್ಥವ್ಯವಸ್ಥೆಯನ್ನು ಹಾಳುಗೆಡವಿ 8 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಅತಿ ಹೆಚ್ಚು ಸಾಲದ ಹೊರೆಯನ್ನು ಹೊರಿಸುವ ಮುಖಾಂತರವಾಗಿ 16 ಬಜೆಟನ್ನು ಮಂಡಿಸಿರುವಂಥ ವಿಶ್ವದ ಕುಖ್ಯಾತ ಅರ್ಥಶಾಸ್ತ್ರಜ್ಞ ಸಿದ್ದರಾಮಯ್ಯನವರು ಒಂದು ಸತ್ತ ಸರ್ಕಾರದ ನೇತೃತ್ವವನ್ನು ವಹಿಸಿದ್ದಾರೆ. ಸರ್ಕಾರ ಅಂತೂ ಸತ್ತು